ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಸೋರೆಕಾಯಿ ರೊಟ್ಟಿ ಮಾಡ್ತಾಯಿದ್ದಾರೆ. ಇದು ಸಂಜೆ ಟೈಮು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಫಸ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದಾರೆ ಮತ್ತು ಹೆಸರು ಬೇಳೆ ನೆನೆಸಿದ್ದನ್ನು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಇವರು ಜಸ್ಟ್ ಒಂದು 2ರಿಂದ 3 ರೊಟ್ಟಿ ಮಾಡ್ತಿದ್ದಾರೆ ಅಷ್ಟೇ. ಈಗ ಸೋರೆಕಾಯಿ ಏನು ತುರಿದು ಇಟ್ಕೊಂಡಿದ್ದಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಸೋರೆಕಾಯಿನ ತುರ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೇಕು. ಜೊತೆಗೆ ಹಸಿಮೆಣಸನ್ನ ಕೂಡ ಹೆಚ್ಚಿಬಿಟ್ಟು ಹಾಕಬೇಕು. ಹಸಿಮೆಣಸು 1-2 ಹೆಚ್ಚಿಬಿಟ್ಟು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಹಸಿಮೆಣಸು ಮತ್ತು ಖಾರದ ಪುಡಿ ಎರಡನ್ನೂ ಕೂಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತಂತೆ. ಇನ್ನು ಹಸಿಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ಅದು ಕೂಡ ಟೇಸ್ಟು ಇನ್ನೂ ಚೆನ್ನಾಗಿ ಹೆನ್ಸಾಗತ್ತಂತೆ. ನೆಕ್ಸ್ಟ್ ಈಗ ಸೋರೆಕಾಯಿನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಅಕ್ಕಿ ಹಿಟ್ಟಿಗೆ. ಈಗ ಫಸ್ಟು 1 ಹಿಡಿಯಷ್ಟು ಅಷ್ಟೇ ಸೋರೆಕಾಯಿ ಹಾಕಿರೋದು ತುರಿದಿರೋದನ್ನ. ಮೀಡಿಯಮ್ ಸೈಜ್ದು 1 ಸೋರೆಕಾಯಿನ ನಾವು ತುರಿದು ಇಟ್ಕೊಂಡಿದ್ವಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಅಂತ ಅಂದರು. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ಜೊತೆಗೆ ಇಲ್ಲಿ ಸ್ವಲ್ಪ ಜೀರಿಗೆನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಹಿಡಿಯಷ್ಟು ಸೋರೆಕಾಯಿ ತುರಿನ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದಾರೆ. ನಾವು ಇಲ್ಲಿ ಅಕ್ಕಿ ಹಿಟ್ಟಾದರೂ ಬಳಸ್ಬೋದು, ರಾಗಿ ಹಿಟ್ಟಾದರೂ ಬಳಸ್ಬೋದು, ಅಥವಾ ಗೋಧಿ ಹಿಟ್ಟನ್ನಾದರೂ ಬಳಸ್ಬೋದು, ಜೋಳದ ಹಿಟ್ಟನ್ನಾದರೂ ಬಳಸ್ಬೋದು, ಅಥವಾ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಬೋದು. ರಾಗಿ ಹಿಟ್ಟು ಜೋಳದ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ಇವರಿಲ್ಲಿ ಇವತ್ತು ಬರೀ ಅಕ್ಕಿ ಹಿಟ್ಟನ್ನ ಮಾತ್ರ ತೊಗೊಂಡು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸೋರೆಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದಾರೆ. ನೀರು ಹಾಕ್ಕೊಳ್ಳೋದು ಬೇಡ, ಸೋರೆಕಾಯಿಯಲ್ಲೇ ನೀರಿರುತ್ತೆ, ಅದನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದಾರೆ. ಬಿಳಿ ಎಳ್ಳಾದರೂ ಹಾಕ್ಕೊಳ್ಬೋದು, ಕರಿ ಎಳ್ಳಾದರೂ ಹಾಕ್ಕೊಳ್ಬೋದು. ಬಿಳಿ ಎಳ್ಳು ಇರಲಿಲ್ಲ, ಹಾಗಾಗಿ ಕರಿ ಎಳ್ಳನ್ನೇ ಹಾಕಿದ್ದಾರೆ ಇವರು. ಈಗ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಬೇಕು ಅನ್ನೋದಾದರೆ ಸ್ವಲ್ಪ ಚಿಮ್ಸ್ಕೊಂಡು ಕಲಿಸ್ಕೊಳ್ಬೋದು ಅಷ್ಟೇ. ಇವಾಗ ಇದು ಹಿಟ್ಟು ಕಲಸಿದ್ದು ರೆಡಿಯಾಗಿದೆ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶೇಂಗಾನ ಹುರಿದು ಮತ್ತು ಸಿಪ್ಪೆ ತೆಗೆದಿರೋದನ್ನು ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ತರಿಯಾಗಿ ಪುಡಿ ಕೂಡ ಮಾಡಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಈ ರೀತಿ ಬಾಣಲೆಯಲ್ಲಿ ತಟ್ಕೊಳ್ಬೇಕು, ಅಥವಾ ಹಂಚು ಮೇಲೆ ಕೂಡ ಮಾಡ್ಕೊಳ್ಬೋದು. ಕಬ್ಬಣದ ಹಂಚಲ್ಲಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಆಗುತ್ತೆ ಮತ್ತು ಕ್ರಿಸ್ಪಿಯಾಗೂ ಆಗುತ್ತೆ. ಇದೇನು ತುಂಬ ತೆಳುವಾಗಿ ಮಾಡೋದಲ್ಲ, ಇದು ಸಂಜೆ ಟೈಮ್ ಸ್ನ್ಯಾಕ್ಸಿಗೆಲ್ಲ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿ ಮಾಡಿದ್ರೆ ತುಂಬ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸೋರೆಕಾಯಿ ಹಾಕಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ. ಈಗ ಸಣ್ಣದಾಗಿ ಹೋಲ್ ಮಾಡಿಬಿಟ್ಟು ಈ ರೀತಿ ಹೋಲಿಗೆಲ್ಲ ಎಣ್ಣೆನ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮಾಡೋದ್ರಿಂದ. ರೊಟ್ಟಿ ತಟ್ಟಾದಮೇಲೆ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಒಂದು ಸೈಡ್ ಬೆಂದಾದಮೇಲೆ ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ಅಂತ. ಈ ರೀತಿ ಕಬ್ಬಣದ ಹಂಚಲ್ಲಿ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಮತ್ತೆ ಮುಚ್ಚಿಬಿಟ್ಟು ಬೇಯಿಸಿದರೆ ಸೋರೆಕಾಯಿ ರೊಟ್ಟಿ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ. ಕೊತ್ತಂಬರಿ ಸೊಪ್ಪಿನ ಉಪ್ಪಿನಕಾಯಿ. ಇದಕ್ಕೆ ಮೆಂತೆ 1 ಸ್ಪೂನ್ನಷ್ಟು ಮತ್ತು ಸಾಸಿವೆ 1 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದಾರೆ. ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಎಣ್ಣೆ ಎಲ್ಲ ಏನು ಹಾಕೋದು ಬೇಡ. ಈ ಉಪ್ಪಿನಕಾಯಿನ ನಾವು 6 ತಿಂಗಳ ಕಾಲ ಬಳಸ್ಕೊಳ್ಬೋದಂತೆ. ಹಳೇದಾದಷ್ಟು ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ಇದು ಹುರಿದ ಆದಮೇಲೆ ತುಂಬ ಏನು ಹುರಿಬೇಕಂತಿಲ್ಲ, ಸ್ವಲ್ಪ ಬೆಚ್ಚಗೆ ಹುರಿದ್ರೆ ಆಯಿತು. ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ತಾ ಇದ್ದಾರೆ. ಬ್ಯಾಡಗಿ ಮೆಣಸಿನ್ಕಾಯಿ ಬದಲಿಗೆ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡ್ರೆ ಇನ್ನೂ ಖಾರ ಜಾಸ್ತಿ ಇರುತ್ತೆ. ಗುಂಟೂರು ಮೆಣಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿದ್ದಾರೆ. ಈಗ ಹುರಿದ್ಬಿಟ್ಟು ತೆಗೆದಾಗಿದೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದಾರೆ. ಸುಮಾರು ಒಂದು 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ ಇದಕ್ಕೆ. ಈಗ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಹಾಕಿ ಹುರ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಂಡು ತೊಳೆದು ಫ್ಯಾನ್ಗಳೆಲ್ಲ ಹಾಕಿ, ಸ್ವಲ್ಪನೂ ನೀರಂಶ ಇರಬಾರ್ದು ಇದು ಹುರಿಯೋವಾಗ. ನೆಕ್ಸ್ಟ್ ಇಲ್ಲಿ ಸಾಸಿವೆ ಮೆಂತೆನ ಏನು ಹುರ್ಕೊಂಡಿದ್ವಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇದ್ರ ಜೊತೆ ಒಂದು 4 ಒಣಮೆಣಸಿನ್ಕಾಯಿ ಹಾಕಿ
ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಅದು ಪುಡಿ ಆಗೋಕ್ಕೆ ಕಡಿಮೆ ಆಯ್ತಲ್ಲ ಕ್ವಾಂಟಿಟಿ, ಹಾಗಾಗಿ ಒಂದು 4 ಒಣಮೆಣಸಿನ್ಕಾಯಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಸುಮಾರಷ್ಟು ಡಿಫ್ರೆಂಟ್ ಆಗಿರೋವಂತಹ ಅಡುಗೆಗಳನ್ನು ನಾವು ಇಲ್ಲಿ ಕಲ್ತ್ಕೊಂಡ್ವಿ. ಕೆಲವೊಂದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ರೆಸಿಪಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ರೆಸಿಪಿಗಳನ್ನು ನಾನು ಟ್ರೈ ಮಾಡಿಬಿಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಈಗ ಒಣಮೆಣಸಿನ್ಕಾಯಿನ ಪೌಡರ್ ಮಾಡ್ಕೊಳ್ತಾ ಇದ್ದಾರೆ. ಮೆಂತೆ ಮತ್ತು ಸಾಸಿವೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ಏನು ಪುಡಿ ಮಾಡ್ಕೊಂಡಿದ್ರು ಅದನ್ನು ಬೇರೆ ತಟ್ಟೆಗೆ ಹಾಕ್ಕೊಂಡು, ನಂತರ ಹುರಿದಿರೋ ಅಂತಹ ಒಣಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣನ್ನ ಚೆನ್ನಾಗಿ ಕುದೀತಾ ಇರೋವಂತಹ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ರು, ಅದ್ರ ಪಲ್ಪ್ ಸಮೇತ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು. ಇದು ರುಬ್ಬ ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಏನು ಹುರ್ಕೊಂಡಿದ್ದೀವಿ ಅದು ತಣ್ಣಗಾದ್ಮೇಲೆ ಇದೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು, ಬಟ್ ಆಮೇಲೆ ಬೆಲ್ಲ ಹಾಕಿದ್ರು ಅದು ಮಿಸ್ ಆಯಿತು. ಈಗ ನೋಡಿ ಉಪ್ಪು ಹಾಕಿ ರುಬ್ಬಿದ್ದಾರೆ. ನೆಕ್ಸ್ಟ್ ಈಗ ಹುರಿದು ಇಟ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಬದಲಿಗೆ ಕರಿಬೇವು ಸೊಪ್ಪನ್ನ ಕೂಡ ಬಳಸ್ಬೋದಂತೆ. ಕರಿಬೇವು ಸೊಪ್ಪಿನ ಉಪ್ಪಿನಕಾಯಿ ಕೂಡ ಮಾಡ್ಕೊಳ್ಬೋದಂತೆ. ಜೊತೆಗೆ ನುಗ್ಗೆ ಸೊಪ್ಪಿನ ಉಪ್ಪಿನಕಾಯಿ ಕೂಡ ಮಾಡ್ಕೊಳ್ಬೋದಂತೆ. ಕೊತ್ತಂಬರಿ ಸೊಪ್ಪು ಏನು ನಾವು ಬಳಸಿದ್ದೀವಿ ಆ ಪ್ಲೇಸಲ್ಲಿ ನುಗ್ಗೆ ಸೊಪ್ಪು ಅರಿಶಿನ ಹುರ್ಕೊಳ್ಬೇಕು, ಇಲ್ಲ ಕರಿಬೇವು ಅರಿಶಿನ ಹಾಕಿ ಹುರ್ಕೊಳ್ಬೇಕು. ಈಗ ತರಿತರಿಯಾಗಿ ರುಬ್ಕೊಂಡಾದಮೇಲೆ ನೆಕ್ಸ್ಟು ಬಾಣಲೆಗೆ ಒಗ್ಗರಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಉದ್ದಿನ ಬೇಳೆ ಇಷ್ಟನ್ನು ಕೂಡ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈಗ ಉದ್ದಿನ ಬೇಳೆ ಹಾಕಿದ್ರು. ಈಗ ಕರಿಬೇವನ್ನ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಒಣಮೆಣಸಿನ್ಕಾಯಿನ ಪೀಸಸ್ ಮಾಡಿ ಹಾಕಿದ್ದಾರೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕ್ರಷ್ ಮಾಡಿ ಹಾಕಿರೋದು. ನೆಕ್ಸ್ಟ್ ನೋಡಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಅಂತಹ ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಹಾಕ್ಕೊಳ್ತಾ ಇದ್ದಾರೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಬೇಕು, ಆವಾಗ ತುಂಬ ದಿವಸ ಇಡಬಹುದು. ನಾವು ಹೊರಗಡೆನೇ ಇಟ್ಟು ನಾವು ಇದನ್ನು ಬಳಸ್ಬೋದು, ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಂತ ಏನಿಲ್ಲ. ನೆಕ್ಸ್ಟು ಮೆಂತ್ಯ ಸಾಸಿವೆ ಪುಡಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ತಣ್ಣಗಾದ್ಮೇಲೆ ಸರ್ವ್ ಮಾಡ್ಬೋದು. ಈಗ ಕೊತ್ತಂಬರಿ ಸೊಪ್ಪಿನ ಉಪ್ಪಿನಕಾಯಿ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಬಾಳೆಕಾಯಿದು ಕಟ್ಲೆಟ್ ಮಾಡ್ತಾಯಿದ್ದಾರೆ. ಬಾಳೆಕಾಯಿ ಕಟ್ಲೆಟ್ ಮಾಡೋದಕ್ಕೆ 1-2 ಬಾಳೆಕಾಯಿನ ಬೇಯಿಸ್ಕೊಂಡು ಕ್ರಷ್ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಅರಿಶಿನ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬಾಳೆಕಾಯಿ ಮತ್ತು ರಾಗಿ ಹಿಟ್ಟಿನ ಕಟ್ಲೆಟ್ ಇದು, ಅಥವಾ ಯಾವುದೇ ಮಿಲೆಟ್ಸ್ ಹಾಕ್ಬೋದು ಅಂತ ಹೇಳಿದ್ರು. ಜೋಳದ ಹಿಟ್ಟನ್ನಾದರೂ ಬಳಸ್ಬೋದು ಅಂದರು. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಶೇಂಗಾನ ಒಂದು ಅರ್ಧ ಕಪ್ನಷ್ಟು ಹಾಕಿದರೆ, ಇನ್ನರ್ಧ ಕಪ್ನಷ್ಟು ಮಿಕ್ಸಿಯಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಕಟ್ಲೆಟು ತಿನ್ನುವಾಗ, ಮತ್ತು ಹೈ ಪ್ರೋಟೀನ್ ಕಟ್ಲೆಟ್ ಅಂತಲೇ ಹೇಳ್ಬೋದು. ಮಕ್ಕಳು ಮಿಲೆಟ್ಸ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ತಿನ್ನಿಸೋದಕ್ಕೆ ಈ ರೀತಿ ಮಾಡಬೇಕಾಗತ್ತೆ. ನೆಕ್ಸ್ಟು ಮಿಕ್ಸಿ ಜಾರಿಗೆ ಬೇಯಿಸಿಟ್ಕೊಂಡಿರೋ ಅಂತಹ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದಾರೆ. ಹೆಚ್ಚಿಬಿಟ್ಟಾದರೂ ಹಾಕ್ಕೊಳ್ಬೋದು. ಈಗ ಇದನ್ನು ರುಬ್ಕೊಳ್ಬೇಕು. ನೋಡಿ ಈ ಥರ ನೀರು ಹಾಕದೆ ರುಬ್ಬಿ ಇಟ್ಕೊಂಡಿರೋದು. ಈಗ ಇದನ್ನು ಬಾಳೆಕಾಯಿ ಜೊತೆಗೇ ಸೇರಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ಹುರಿದು ಇಟ್ಕೊಂಡಿದ್ದಾರೆ. ಇದನ್ನು ಫಸ್ಟ್ ವಿಡಿಯೋದಲ್ಲೇ ಹಾಕಿದ್ದೆ ನಾನು. ರಾಗಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಿರೋದು. ಇದಕ್ಕೆ ನೋಡಿ ವಾಟೆ ಹುಳಿ ಪುಡಿನ ಹಾಕ್ಕೊಳ್ತಾ ಇದ್ದಾರೆ ಹುಳಿ ಟೇಸ್ಟಿಗೆ, ಮತ್ತು ನಿಂಬೆ ರಸನ ಕೂಡ ಕೊನೆಯಲ್ಲಿ ಹಾಕ್ಕೊಳ್ತಾರೆ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸನ್ನು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಈ ರೀತಿ ಹಾಕಿದ್ರೆ ಹಸಿಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಈಗ ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಸೈಡು ಬಾಣಲೆಯಲ್ಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದಾರೆ, ಎಣ್ಣೆ ಹಾಕಿಬಿಟ್ಟು. ನೆಕ್ಸ್ಟು ಬಾಳೆಕಾಯಿ ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಗ್ಗರಣೆ ಜೊತೆಗೆ ಈ ಹಿಟ್ಟನ್ನು ಬಾಡಿಸ್ಕೊಳ್ಬೇಕು. ಯಾಕಂದರೆ ರಾಗಿ ಹಿಟ್ಟನ್ನ ಹಾಕಿದ್ದೀವಲ್ಲ, ಮತ್ತು ಇನ್ನೊಂದು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ರಾಗಿ ಹಿಟ್ಟು ಬದಲಿಗೆ ಜೋಳದ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಒಂದು ಸಲ ರಾಗಿ ಹಿಟ್ಟು ಹಾಕಿ ಮಾಡಿಕೊಂಡ್ರೆ ಇನ್ನೊಂದು ಸಲ ಜೋಳದ ಹಿಟ್ಟನ್ನು ಹಾಕಿ ಬಳಸ್ಕೊಳ್ಬೋದು.
ನೆಕ್ಸ್ಟ್ ನಾವು ಬಾಳೆಕಾಯಿ ಹೇಗೆ ತೊಗೊಂಡಿದ್ದೀವೋ ಅದೇ ಥರ ಗೆಣಸನ್ನು ತಗೊಂಡು ಸ್ಮ್ಯಾಶ್ ಮಾಡಿ ಸೇಮ್ ಇದೇ ಮೆಥಡ್ನಲ್ಲಿ ಕೂಡ ಮಾಡಬಹುದು. ನಾವು ಈ ಕಟ್ಲೆಟ್ನ ಡೀಪ್ ಫ್ರೈ ಆದರೂ ಮಾಡ್ಬೋದು ಅಥವಾ ಶಾಲೋ ಫ್ರೈ ಆದರೂ ಮಾಡ್ಬೋದು. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಜಾಸ್ತಿ ಹಾಕಬಾರ್ದು, ಟೇಸ್ಟ್ ಹಾಳಾಗಿಬಿಡುತ್ತೆ. ಚೂರೇ ಚೂರು ಹಾಕಬೇಕಾಗತ್ತೆ. ನೆಕ್ಸ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಿಂಬೆ ರಸನ ಹಾಕಬೇಕು ಕೊನೆಯಲ್ಲಿ. ಉಪ್ಪು, ಹುಳಿ, ಖಾರ ಚೆನ್ನಾಗಿ ಹದವಾಗಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ನಿಂಬೆ ರಸ ಹಾಕುವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ನಾವು ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ಲೆಟ್ನ ರೆಡಿ ಮಾಡ್ಕೊಳ್ಬೋದು. ನಾವು ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು, ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಹಾರ್ಟ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕಟ್ಲೆಟ್ ಮಾಡೋದಕ್ಕೆ ಇದು ರೆಡಿಯಾಗಿದೆ. ಇವತ್ತು ಇಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದಾರೆ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಡೀಪ್ ಫ್ರೈ ಬೇಕಂದರೆ ಕೂಡ ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಕಟ್ಲೆಟ್ನ ರೆಡಿ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಕೈ ಜೋಡಿಸಿ ಮಾಡ್ತಿರೋದ್ರಿಂದ ಬೇಗ ಬೇಗ ಅಡುಗೆಗಳಾಗ್ತಾ ಇದೆ. ಸುಮಾರಷ್ಟು ರೆಸಿಪಿಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಈ ಸೈಡು ಗ್ಯಾಸ್ ಮೇಲೆ ಹಂಚನ್ನ ಇಟ್ಟಿದ್ದಾರೆ. ಹಂಚಕ್ಕಾದ್ಮೇಲೆ ಅದಕ್ಕೆ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದಾರೆ. ತುಪ್ಪ ಹಾಕಿ ಇವತ್ತು ಮಾಡ್ತಾ ಇದ್ದಾರೆ. ಮಕ್ಕಳು ಯಾವಾಗಲೂ ಹೊರಗಡೆ ಫುಡ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಮನೆಯಲ್ಲಿ ಹೆಲ್ತಿ ಆಗಿರೋವಂತಹ ಯಾವುದೇ ಫುಡ್ ಮಾಡಿಕೊಟ್ರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಈ ರೀತಿ ಡಿಫ್ರೆಂಟಾಗಿ ಹೆಲ್ತಿಯಾಗಿರೋವಂತಹ ಫುಡ್ನ ಕೂಡ ನಾವು ರುಚಿಯಾಗಿ ಮಾಡಬಹುದು ಅನ್ನೋದನ್ನು ಈ ಒಂದು ಕಾರ್ಯಾಗಾರದಲ್ಲಿ ತೋರಿಸಿದ್ರು. ತುಪ್ಪ ಎಲ್ಲ ಕರಗಿದ ಮೇಲೆ ಈ ಕಟ್ಲೆಟ್ಗಳನ್ನೆಲ್ಲ ಇದ್ರ ಮೇಲೆ ಇಟ್ಟು ಶಾಲೋ ಫ್ರೈ ಮಾಡ್ಕೊಳ್ಬೇಕು. ಎರಡು ಸೈಡು ಕೂಡ ಚೆನ್ನಾಗಿ ಗರ್ಗರಿ ಆಗಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡು ಫ್ರೈ ಆದಮೇಲೆ ನೆಕ್ಸ್ಟ್ ತಿರುಗಿಸ್ಬಿಟ್ಟು ಹಾಕಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಕಟ್ಲೆಟ್ ರೆಡಿ ಆಗುತ್ತೆ. ಇವತ್ತಿನ ಎಲ್ಲ ರೆಸಿಪಿಗಳು ಕೂಡ ತುಂಬಾ ಚೆನ್ನಾಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.